ಮೊನ್ನೆ ಸ್ವಾತಂತ್ರ್ಯೋತ್ಸವದ ದಿನ AICC ಕಚೇರಿಯಲ್ಲಿ ಧ್ವಜಾರೋಹಣ ನಡೆಯಿತು. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಿದ್ದರು, ಲೋಕಸಭೆ ವಿಪಕ್ಷ ನಾಯಕರಿದ್ದರು. ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಸಭೆ ವಿಪಕ್ಷ ನಾಯಕರು ಹೌದು, ಮಲ್ಲಿಕಾರ್ಜುನ ಖರ್ಗೆ ಅವರು. ಲೋಕಸಭೆ ವಿಪಕ್ಷ ನಾಯಕರು ರಾಹುಲ್ ಗಾಂಧಿ ಅವರ ತಾಯಿ ರಾಜ್ಯಸಭಾ ಸದಸ್ಯೆ ಸೋನಿಯಾ ಗಾಂಧಿ ಅವರಿದ್ದರು. ಅಲ್ಲಿ ವಂದೇ ಮಾತರಂ ಹಾಡಲಾಯಿತು. ಮೊದಲ 2 ಚರಣಗಳನ್ನು ಇಷ್ಟು ವರ್ಷ ಕೇಳಿಸ್ಕೊಂಡು ಅಭ್ಯಾಸ. ಬಟ್ ಸಂಸತ್ತು ಹೊಸ ಕಾನೂನು ಮಾಡಿದೆ. ವಂದೇ ಮಾತರಂಗೆ 150 ವರ್ಷಗಳು ತುಂಬಿರುವ ಸಂದರ್ಭದಲ್ಲಿ ಎಲ್ಲ 6 ಚರಣಗಳನ್ನು ಹಾಡಬೇಕು ಅಂತ. 2 ಚರಣ ಮುಗಿದು 3ನೆಯ ಚರಣ ಆರಂಭ ಆಗ್ತಾ ಇದ್ದಂತೆ ಸೋನಿಯಾ ಗಾಂಧಿ ಅವರು ನಿಂತಲ್ಲಿ ನಿಲ್ಲಲಿಲ್ಲ. ಏನೋ ಹೇಳಕ್ಕೆ ಪ್ರಯತ್ನ ಪಟ್ಟರು. ಕೆಲವರು ಅಂತಾರೆ ಅವರು ಸ್ಟಾಪ್ ಅಂತ ಹೇಳಿದ್ದು ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಅಂತ. ಅದೆಲ್ಲ ಆಯಿತು. ಗೀತೆಯ ಪಾಡಿಗೆ 3ನೇ ಚರಣ, 4ನೇ ಚರಣ, 5ನೇ ಚರಣ, 6ನೇ ಚರಣನೂ ಆಯಿತು. ಅದಾದ ಮೇಲೆ ನಮ್ಮಲ್ಲಿ ವಂದೇ ಮಾತರಂ ಹಾಡೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ಆಡಿಯೋದಲ್ಲಿ ರೆಕಾರ್ಡ್ ಆಯಿತು. ಇದನ್ನು ತೋರಿಸಿದ್ವಿ ನಿಮಗೆ ಸುದ್ದಿ. ಅದರ ಪ್ರತಿಕ್ರಿಯೆಗಳು, ಬರ್ತಾ ಇರೋ ಪ್ರತಿಕ್ರಿಯೆಗಳು. ಫಸ್ಟ್ ಆಗಿದ್ದ ಘಟನೆ ನೋಡಿ ಒಂದು ಸಲ. ಇಷ್ಟ ಆಗಿದ್ದ ಘಟನೆ, ಅಮಿತ್ ಶಾ ಅವರು ವೇದಿಕೆಯ ಭಾಷಣವೊಂದರಲ್ಲೇ ಈ ವಿಷಯ ಪ್ರಸ್ತಾಪಿಸಿದ್ರು. ಕಾಂಗ್ರೆಸ್ ಕಚೇರಿಯಲ್ಲಿ ವಂದೇ ಮಾತರಂ ಹಾಡ್ತಾ ಇರುವಾಗ ಸೋನಿಯಾಜಿ ಖರ್ಗೆ ಅವರಿಗೆ ಹಾಡು ನಿಲ್ಲಿಸೋದಕ್ಕೆ ಹೇಳ್ತಾರೆ. ನಾವೆಲ್ಲರೂ ಟಿ ವಿಲಿ ನೋಡಿದ್ದೀವಿ. 80 ವರ್ಷಗಳ ನಂತರ ಬಂಕಿಮ್ ಚಂದ್ರ ಅವರ ಅಮರ ಗೀತೆಗೆ ಮತ್ತೊಮ್ಮೆ ಗೌರವ ಕೊಡ್ತಾ ಇದ್ದೀವಿ. ಅದನ್ನು ಸೋನಿಯಾ ಗಾಂಧಿಗೆ ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಸೋನಿಯಾಜಿ, 140 ಕೋಟಿ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ನೀವು ಮಾಡಿದ ಈ ಪಾಪವನ್ನು ದೇಶದ ಜನ ಕ್ಷಮಿಸಲ್ಲ ಅಂದರು ಅಮಿತ್ ಶಾ ಅವರು. ಕೇಳಿಸ್ಕೊಳ್ಳಿ. कांग्रेस पार्टी के मुख्यालय पर वंदे मातरम का गान हो रहा था. चालू गान में कांग्रेस की नेत्री सोनिया जी ने कांग्रेस अध्यक्ष को गान रोकने का कहा. हम सब टीवी पर देखते रह गए. 80 साल के बाद बंकिम बाबू का ये अमर मंत्र, अमर गान जब फिर से सम्मान प्राप्त कर रहा है, वो भी सोनिया जी को राज नहीं आता है. सोनिया जी, 140 करोड़ की जनता आपको देख रही है. आपके द्वारा किया गया ये पाप इस देश की जनता कभी माफ नहीं करेगी, कभी माफ नहीं करेगी. ಕಾಂಗ್ರೆಸ್ನ ಕಡೆಯಿಂದ ಜಯರಾಮ್ ರಮೇಶ್ ಅವರು ಏನೋ ಒಂದು ಹೇಳೋ ಪ್ರಯತ್ನ ಮಾಡಿದ್ರು. ಇಲ್ಲ ವಂದೇ ಮಾತರಂಗೇನು ಬೇಡ ಅನ್ನಲಿಲ್ಲ ಸೋನಿಯಾ ಗಾಂಧಿ ಅವರು. ಮಲ್ಲಿಕಾರ್ಜುನ ಖರ್ಗೆ ಅವರು ತುಂಬ ಹೊತ್ತಾಗಿತ್ತಲ್ಲ ನಿಂತ್ಕೊಂಡು, ಅವರಿಗೆ ಚೇರ್ ಕೊಡಿ ಅಂತಿದ್ರು. ವಂದೇ ಮಾತರಂ ಗಾಯನದ ಮಧ್ಯದಲ್ಲಿ ಅಂತಿದ್ರಂತೆ ಸೋನಿಯಾ ಗಾಂಧಿ ಅವರು. ಆನಂತರ ರಾಹುಲ್ ಗಾಂಧಿ ಅವರ ಅದೇನು ರೆಕಾರ್ಡಿಂಗ್ ಇದೆಯಲ್ಲ ಅದರಲ್ಲಿ ವಿಷಯ ಕ್ಲಿಯರ್ ಆಗಿಬಿಡುತ್ತೆ. 1937ರಲ್ಲಿ ನೆನೆ ಕೂಡ ಹೇಳಿದ್ದೆ ನಾನು, 1896ರಿಂದ 1937ರ ತನಕ ಕಾಂಗ್ರೆಸ್ಸಿನ ಸಮಾವೇಶಗಳಲ್ಲೂ ಪೂರ್ತಿಯಾಗಿ ಹಾಡ್ತಾ ಇದ್ದದ್ದು 6 ಚರಣಗಳ ವಂದೇ ಮಾತರಂನೇ. 1896ರಲ್ಲಿ ಮೊಟ್ಟ ಮೊದಲಿಗೇನು ಹಾಡಿದ್ರಲ್ಲ, ರವೀಂದ್ರನಾಥ ಟ್ಯಾಗೋರ್ ಅವರು ಬಂಕಿಮ್ ಚಂದ್ರ ಚಟರ್ಜಿ ಅವರ ಹಾಡನ್ನು ಹಾಡ್ತಾರೆ. ವಂದೇ ಮಾತರಂನ ಪೂರ್ತಿಯಾಗಿ 6 ಚರಣನೇ ಹಾಡ್ಕೊಂಡು ಬಂದರು 1937ರ ತನಕ. 1937ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಆ್ಯಂಡ್ ಅದರ್ಸಿಗೆ ಈ ಹಾಡು ದೇವಿಯ ವರ್ಣನೆ, ಇದು ಶಿರ್ಕ್ ಆಗಿಬಿಡುತ್ತೆ ನಮಗೆ ಅಂದರು. ಶಿರ್ಕ್ ಅಂದರೆ ಅಲ್ಲಾಹುವಿನ ಜೊತೆ ಇನ್ನೊಬ್ಬ ದೇವರನ್ನ ತಂದಿಡೋದು, ಭಕ್ತಿಯನ್ನು ಹಂಚೋದಾಗ್ಬಿಡುತ್ತೆ, ನಮ್ಮ ಧರ್ಮ ಒಪ್ಪೋದಿಲ್ಲ ಇದನ್ನು ಅಂತ. ಆವಾಗ ಹಾಡಿ ಕತ್ರಿ ಹಾಕಿತ್ತು. ಅಂತಿಮವಾಗಿ ವಂದೇ ಮಾತರಂನ ಮೊದಲ 2 ಚರಣಗಳ ಮಾತ್ರ ಅಕ್ಸೆಪ್ಟೆಡ್ ಅಂತ ಆಗ್ಬಿಡ್ತು. ಈಗ ವಂದೇ ಮಾತರಂಗೆ 150 ವರ್ಷ ತುಂಬಿದೆ. ಕಾನೂನಿನ ಮೂಲಕ 6 ಚರಣಗಳನ್ನು ಹಾಡಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಹೊರಟಿದೆ. ಇದು ರಾಜಕೀಯ ಅಂತ ಅನೇಕರು ಹೇಳ್ತಾ ಇರೋದು. ವಂದೇ ಮಾತರಂನ 6 ಚರಣಗಳನ್ನು ಹಾಡಿಸುವುದು ರಾಜಕೀಯ ಅನ್ನೋದಾದರೆ, 6 ಚರಣಗಳಿದ್ದ ಹಾಡನ್ನು 2 ಚರಣಗಳಿಗೆ ಕತ್ತರಿಸೋದು ಏನು? ರಾಜಕೀಯ ಆಗಿರಲಿಲ್ಲವಾ? ಓಲೈಕೆ ಆಗಿರಲಿಲ್ಲವಾ? ವಂದೇ ಮಾತರಂನ ಕತ್ತರಿಸಿ ಅಂದವರೇ ದೇಶನೂ ಕತ್ತರಿಸಿ ಅನ್ನಲಿಲ್ವಾ? ವಂದೇ ಮಾತರಮ್ಮನೂ ಕತ್ತರಿಸಲಿಲ್ವಾ, ದೇಶನೂ ಕತ್ತರಿಸಲಿಲ್ವಾ? ಇಲ್ಲಿ
ಒಂದು ಪಾಯಿಂಟ್ ಇದೆ. ಯಾರೋ ಒಬ್ಬ ಮುಸಲ್ಮಾನ ಈ ಹಾಡು ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಅಲ್ಲ, ಅದು ಕ್ವಶನ್ ಮಾರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡೆಬಲ್. ಉದಾಹರಣೆಗೆ ಕಾಂಗ್ರೆಸ್ಸಿನ ಸಂಸದ ಇಮ್ರಾನ್ ಮಸೂದ್ ಹೇಳ್ತಾ ಇದ್ದಾರೆ. ಇಮ್ರಾನ್ ಮಸೂದ್, ನಾನು ಹಾಡಲ್ಲ ವಂದೇ ಮಾತರಂ ಅಂತ. ನಿಮಗೆ ವಂದೇ ಮಾತರಂ ಬಗ್ಗೆ ಪ್ರೀತಿ ಇದ್ದರೆ ನೀವು ಹಾಡು ಹೇಳಿ. ನೀವು ಎಷ್ಟು ವಂದೇ ಮಾತರಂ ಹೇಳ್ತಿದ್ದೇವೆ ಅಷ್ಟನ್ನೇ ನಾವು ಹೇಳ್ತೀವಿ. ಮುಂಚೆ ಎಷ್ಟು ಹೇಳ್ತೀವಿ ಅಷ್ಟನ್ನೇ ಹೇಳ್ತೀವಿ. ನಾವು ಅಲ್ಲಾಹುವನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಆರಾಧಿಸುವುದಿಲ್ಲ. ನನ್ನ ಧರ್ಮವನ್ನು ಪಾಲಿಸಲು ನನ್ನ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ. ನನ್ನ ಸಂವಿಧಾನ ನೀಡಿದ ಧಾರ್ಮಿಕ ಹಕ್ಕು ಕಸಿದುಕೊಳ್ಳೋದಕ್ಕಾಗೋದಿಲ್ಲ. ಆದರೆ ನಾನು ವಂದೇ ಮಾತರಂ ಹಾಡು ಎಂದಿಗೂ ಹಾಡೋದಿಲ್ಲ. ವಂದೇ ಮಾತರಂ ಹಾಡೋದಿಲ್ಲ, ಆದರೆ ಅದಕ್ಕಾಗಿ ಎದ್ದು ನಿಲ್ತೇನೆ. ವಂದೇ ಮಾತರಂ ಹಿಸ್ಟ್ರಿ ನೋಡಿ ಏನು ಬರೆದಿದ್ದಾರೆ ತಿಳ್ಕೊಳ್ಳಿ ಅಂತ ಇಮ್ರಾನ್ ಮಸೂದ್ ಹೇಳ್ತಾ ಇದ್ದಾರೆ. ಇಲ್ಲಿ ತನಕ ಎಷ್ಟು ವಂದೇ ಮಾತರಂ ಹೇಳ್ತಾ ಇದ್ವು ಅಷ್ಟನ್ನೇ ಮಾತ್ರ ಇನ್ನು ಮುಂದೆಯೂ ಹೇಳ್ತೀವಿ ಅಂತ ಇಮ್ರಾನ್ ಮಸೂದ್ ಅವರ ಈ ಮಾತಿನ ಅರ್ಥ. ಅಷ್ಟನ್ನಾದರೂ ಹೇಳ್ತಾ ಇದ್ರಾ? ಆ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇಮ್ರಾನ್ ಮಸೂದ್ ಇದನ್ನು ಹೇಳೋದು ಅಂಡರ್ಸ್ಟ್ಯಾಂಡೆಬಲ್. ಇಸ್ಲಾಮಿನಲ್ಲಿ ಅಲ್ಲಾಹುವಿನ ಆಜ್ಞೆ ಇದೆ, ನನ್ನನ್ನು ಹೊರತುಪಡಿಸಿ ಇನ್ಯಾರನ್ನೂ ನೀವು ಆರಾಧಿಸುವಂತಿಲ್ಲ. ಸ್ವತಃ ಅಲ್ಲಾಹು ಆಜ್ಞೆ ಕೊಟ್ಟಾಗ ಅದನ್ನು ಉಲ್ಲಂಘಿಸುವುದು ಹೆಂಗೆ ಅಂತ. ಇಲ್ಲಿ ಕವಿ ಇಡೀ ದೇಶವನ್ನು ದೇವಿಯಂತೆ ಕಲ್ಪಿಸಿಕೊಂಡು ಆರಾಧಿಸ್ತಾ ಇದ್ದಾನೆ. ಅದನ್ನು ಇಮ್ರಾನ್ ಮಸೂದ್ ಹೇಳಿದರೆ ಅಂಡರ್ಸ್ಟ್ಯಾಂಡೆಬಲ್. ರಾಜ್ಮೋಹನ್ ಉನ್ನಿತಾನಂತ, ಕಾಂಗ್ರೆಸ್ಸಿನ ಕೇರಳದಲ್ಲಿನ ಸಂಸದ, ಅವರು ಹೇಳ್ತಾ ಇದ್ದಾರೆ ಮೋದಿ ಗುಂಡು ಹೊಡೆದ್ರು ನಾನು ವಂದೇ ಮಾತರಂ ಪೂರ್ತಿ ಹೇಳೋದಿಲ್ಲ ಅಂತ. ಮೋದಿ ಗುಂಡು ಹೊಡೆದ್ರು ವಂದೇ ಮಾತರಂ ಪೂರ್ತಿ ಹೇಳೋದಿಲ್ಲ. ಇಮ್ರಾನ್ ಮಸೂದ್ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗತ್ರಿ ಪೂರ್ತಿ ವಂದೇ ಮಾತರಂ ಹೇಳಿದ್ರೆ. ರಾಜ್ಮೋಹನ್ ಉನ್ನಿತಾನಿಗೇನಾಗತ್ತೆ? ನನಗೆ ಅರ್ಥ ಆಗದೇ ಇರೋದು ನೋಡಿ. ಇಲ್ಲಿ ವಂದೇ ಮಾತರಮ್ಮನ್ನು ಅರ್ಧಕ್ಕೆ ನಿಲ್ಲಿಸಲು ಸೋನಿಯಾ ಗಾಂಧಿ ಪ್ರಯತ್ನ ಪಟ್ರ. ಸ್ಟ್ಯಾಂಡ್ ಕ್ಲಿಯರ್ ಇರಬೇಕು. ಹೌದಪ್ಪ, ನಾವು ಸರ್ಕಾರ ತಂದಿರುವ ಈ ಕಾನೂನನ್ನು ಒಪ್ಕೊಳ್ಳೋದಿಲ್ಲ, ಏನು ಮಾಡ್ತಿರೋ ಮಾಡಿ. ಆ ಸ್ಟ್ಯಾಂಡರು ಇರಬೇಕು. ಇಲ್ಲದೆ ಹೋದರೆ ಇಲ್ಲ ವಂದೇ ಮಾತರಂನ 6 ಚರಣಗಳನ್ನು ಹಾಡೋದಕ್ಕೆ ನಮಗೂ ಒಪ್ಪಿಗೆ ಇದೆ. ಆ್ಯಕ್ಚುಲಿ ಸೋನಿಯಾ ಗಾಂಧಿಯವರು ಚೇರ್ ಕೊಡೋಕ್ಕೆ ಹೇಳ್ತಾ ಇದ್ದದ್ದು. ಅಷ್ಟಾದರೂ ಕ್ಲಿಯರ್ ಇರಬೇಕು. ಎರಡರಲ್ಲಿ ಯಾವ ಸ್ಟ್ಯಾಂಡು? ಒಂದು ವೇಳೆ 6 ಚರಣಗಳನ್ನು ಹಾಡೋದಕ್ಕೂ ನಮಗೆ ಸಮಸ್ಯೆ ಇಲ್ಲ ಅನ್ನೋದಾದರೆ ಕೇರಳದಲ್ಲಿ ನಡೆದ ರಾಜ್ಯ ಸರ್ಕಾರದ ಅಧಿಕೃತ ಸ್ವಾತಂತ್ರ್ಯೋತ್ಸವದಲ್ಲೇ ಹಾಡಲಿಲ್ಲ, ವಂದೇ ಮಾತರಂ ಹಾಡಲೇ ಇಲ್ಲ, ಬಿಟ್ಟುಬಿಟ್ರು ಪೂರ್ತಿ. ಗೋವಾದಲ್ಲಿ BLAಗಳ ಸಮಾವೇಶ ಅಂತೆ, ಸ್ವತಃ AICC ಅಧ್ಯಕ್ಷರೇ ಇದ್ದರು. ಅಲ್ಲಿ 2 ಚರಣ ಹಾಡಿದ್ರಂತೆ. 2 ಚರಣ ಹಾಡಿ ಮುಗೀತು ವಂದೇ ಮಾತರಂ ಇಲ್ಲಿಗೆ ಅಂತ. ಇದಕ್ಕೆ ಪರಿಹಾರ ಏನು ಅಂದರೆ, ನನಗೆ ಹೊಳೆದ ಪರಿಹಾರ, ಕಾಂಗ್ರೆಸ್ನಲ್ಲಿರುವ ಮುಸ್ಲಿಮೇತರ ಅರ್ಥಾತ್ ಹಿಂದೂ ನಾಯಕರುಗಳಿಗೂ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿದೆ, ನಾವು ವಂದೇ ಮಾತರಂ ಪೂರ್ತಿ ಹಾಡಿದ್ರೆ ಎಲ್ಲಿ ಮುಸ್ಲಿಮರಿಗೆ ಬೇಜಾರಾಗ್ಬಿಡುತ್ತೋ ಅಂತ. ಹಂಗಾಗೋದಿಲ್ಲ ರೀ, ಹಂಗಾಗೋದಿಲ್ಲ. ಅದಕ್ಕೆ ಮೌಲ್ವಿಯೊಬ್ಬರಿಂದ ಬರೆಸ್ಕೊಂಬರೋದು, ವಂದೇ ಮಾತರಂ ಹಾಡುವುದು ಮುಸ್ಲಿಮರ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುತ್ತೆ, ನಿಮಗೇನು ಸಮಸ್ಯೆ ಇಲ್ಲ, ನೀವು ಹಾಡ್ಕೋಬಹುದು ಅಂತ ಒಂದು ಪರ್ಮಿಷನ್ ಲೆಟರ್ ಬರೆಸ್ಕೊಂಬಂದರೆ ಸರಿ ಹೋಗ್ಬೋದು ಈ ಸಮಸ್ಯೆ. ಈ ರಾಜ್ಮೋಹನ್ ಉನ್ನಿತಾನಿದಾರಲ್ಲ, ಐ ಡೋಂಟ್ ನೋ, ಅಂದರೆ ಅವರೊಬ್ಬ ಹೆಸರು ನೋಡಿದರೆ ಹಿಂದೂ ಅಂತ ಗೊತ್ತಾಗ್ತಾ ಇದೆ. ಒಬ್ಬ ಆಸ್ತಿಕ ಹಿಂದೂ ಇರಬಹುದು ಅಂದ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಅವರು ಮನೇಲಿ ಕೂತ್ಕೊಂಡು ದೇವಿ ಪೂಜೆ ಮಾಡಿ ಹೊರಗೆ ಬಂದು ನಾನು ವಂದೇ ಮಾತರಂ ಹಾಡೋದಿಲ್ಲ ಅಂದರೆ ಜನ ನಗೋದಿಲ್ವಾ ಜನ? ಇಲ್ಲಪ್ಪ, ನಾನು ಕಟ್ಟರ್ ನಾಸ್ತಿಕ ಇದ್ದೀನಿ, ಯಾವ ದೇವತೆಗಳನ್ನೂ ನಾನು ಪೂಜಿಸುವುದಿಲ್ಲ, ಆರಾಧಿಸುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಈ ದೇಶದ ನ್ಯಾಷನಲ್ ಸಾಂಗ್ ನಾನು ಹಾಡುವುದಿಲ್ಲ ಅನ್ನೋದಾದರೆ, ಒಂದು ಹಾಡು ಹಾಡಿದರೂ ನಿಮ್ಮ ಬೌದ್ಧಿಕತೆಗೆ ಧಕ್ಕೆ ಬರುತ್ತಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಸಹಜ. ಒಂದು ಹಾಡು ಹಾಡಿದ್ರೆ ಧಕ್ಕೆ ಬಂದುಬಿಡುತ್ತಾ? ಅಂದರೆ ಅಷ್ಟು ಥಿನ್ ಶೀಲ್ಡಾಗಿ ಉಳ್ಕೊಂಡಿದೆಯಾ ಆ ಬೌದ್ಧಿಕತೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಮೋದಿ ಬಂದು ಗುಂಡು ಹೊಡೆಯೋದೇನಿದೆ? ಮೋದಿ ಗುಂಡು ಹೊಡೆದ್ರು ನಾನು ಹಾಡೋದಿಲ್ಲ ಅಂತಾರೆ ಅವರು. ಒಂದು AICC ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಪಾಡಿಗೆ ವಂದೇ ಮಾತರಂ ಹಾಡಲಾಗ್ತಾ ಇತ್ತು. ಸೋನಿಯಾ ಗಾಂಧಿ ಅದನ್ನು ಅಬ್ಜೆಕ್ಟ್ ಮಾಡಿದ್ರು. ಆ ನಂತರ ರಾಹುಲ್ ಗಾಂಧಿಯವರು ಹೇಳ್ತಾರೆ, ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲೇ ಇಲ್ಲರಿ, ಈ ಪದ್ಧತಿನೇ ಇಲ್ಲ ಅದನ್ನು ಹಾಡೋದು ಅಂತ. ಫಸ್ಟ್ ಆಫ್ ಆಲ್,
ಕಾರ್ಯಕ್ರಮ ಶುರುವಾಗೋದಕ್ಕಿಂತ ಮುಂಚೆ ವೇದಿಕೆಯ ಮೇಲಿರುವ ಪ್ರಮುಖರು ಕಾರ್ಯಕ್ರಮದಲ್ಲಿ ಏನೇನಿದೆ ಅನ್ನೋದನ್ನು ಒಂದು ಸಲ ನೋಡಬೇಕು. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೆಂಗೆ ನಿಂತ್ಕೊಂಡಿದ್ರು? ಅಲ್ಲಾಡಲಿಲ್ಲ, ನಿಂತ್ಕೊಂಡಿದ್ರು. ಅವರು ಗೊತ್ತೇ ಇರಲಿಲ್ವ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ? ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿದ್ದಾರೆ, ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಯಲ್ಲಿದ್ದಾರೆ. ಲೋಕಸಭೆ ರಾಜ್ಯಸಭೆ ಎರಡೂ ಕಡೆ ಪಾಸಾಗಿರುವ ಬಿಲ್ ಅದು. 6 ಚರಣಗಳನ್ನು ಹಾಡಬೇಕು. ಜನಗಣ ಮನಕ್ಕೆ ಯಾವ ರೀತಿಯ ಗೌರವವನ್ನು ಸಲ್ಲಿಸಲಾಗುತ್ತೋ ಅದೇ ರೀತಿಯ ಗೌರವವನ್ನು 6 ಚರಣಗಳ ವಂದೇ ಮಾತರಂಗೂ ಸಲ್ಲಿಸಬೇಕು. ಕಾನೂನಾಗಿರುವಂಥದ್ದು. ಗೊತ್ತೇ ಇರಲಿಲ್ವಾ? ಗೊತ್ತಿದ್ದು ಅಬ್ಜೆಕ್ಟ್ ಮಾಡುವ ಮೂಲಕ ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಯಾರಿಗ ಹೇಳೋದಕ್ಕೆ ಹೋದ್ರ? ಯಾರ ಪರವಾಗಿದ್ದೀವಿ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ, ಅವರೇ ಬಂದು ಹೇಳ್ಬೇಕಾ ನೀವು ಹಾಡಿದ್ರೆ ನಮಗೇನು ಸಮಸ್ಯೆ ಇಲ್ಲ ಅಂತ? ನೀವು ಹಾಡ್ಕೊಳ್ಳಿ, ನೀವು ಹಾಡಿದ್ರೆ ಸಮಸ್ಯೆ ಇಲ್ಲ ಹೇಳ್ಬೇಕಾ? ಈಗ ಇಮ್ರಾನ್ ಮಸೂದ್ ಹೇಳ್ತಾರೆ 6 ಚರಣಗಳ ವಂದೇ ಮಾತರಂ ನೀವು ಬೇಕಿದ್ರೆ ಹಾಡ್ಕೊಳ್ಳಿ, ನಾವು ಎದ್ದು ನಿಲ್ತೀವಿ ಬಟ್ ಹಾಡೋದಿಲ್ಲ ಅಂತ. ಫೈನ್. ಈಗ ಒಬ್ಬ ಎದ್ದು ನಿಂತು ಗೌರವ ಕೊಡ್ತಾ ಇರುವಾಗ ನೀನು ಹಾಡು ಹಾಡು ಅಂತ ಬಾಯಿ ತೆಗೆದು ಹಾಡ್ಸೋಕ್ಕಾಗತ್ತಾ? ಒಳ್ಳೆ ಕತೆ ಇದು. ಹರಿಪ್ರಸಾದ್ ಅವರು ಹೇಳಿದ್ರು, ಬಿ ಜೆ ಪಿಯವರಿಂದ ದೇಶಭಕ್ತಿ ರಾಷ್ಟ್ರಪ್ರೇಮಗಳನ್ನು ಕಲಿಬೇಕಾ? ಕಾಂಗ್ರೆಸ್ ಕಚೇರಿಯಲ್ಲಿ 30 ವರ್ಷ ಇದ್ದೆ ನಾನು, ಪ್ರತಿ ಸಮಾರಂಭದಲ್ಲೂ ಒಂದೇ ಮಾತರಂ ಹೇಳ್ತೀವಿ ಅಂದರು. ಪ್ರಿಯಾಂಕ ಖರ್ಗೆ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಪಕ್ಷದವರು ನಾವು ಯಾವುದೇ ದೇಶಭಕ್ತಿ ದೇಶ ಪ್ರೇಮದ ಬಗ್ಗೆ ರಾಷ್ಟ್ರಗೀತೆ ರಾಷ್ಟ್ರಭಕ್ತಿ ಬಗ್ಗೆ ಸರ್ಟಿಫಿಕೇಟ್ ತಗೊಳ್ಳೋದು ಬೇಕಾಗಿಲ್ಲ. 1925ನೇ ಇಸ್ವಿಯಿಂದ 2026ನೇ ಇಸ್ವಿವರೆಗೂ RSS ಶಾಖೆನಲ್ಲಿ ಎಲ್ಲೂ ಸಹ ಒಂದೇ ಮಾತರಂ ಹೇಳೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಪ್ರತಿಯೊಂದು ಸಭೆ ಸಮಾರಂಭದಲ್ಲಿ ಒಂದೇ ಮಾತರಂ ಹಾಡು ಹೇಳ್ತಾ ಇರ್ತೀವಿ. ಅದರ ಬಗ್ಗೆ ನಾವು ಇವ್ರ ಸರ್ಟಿಫಿಕೇಟ್ ಬೇಕಾಗೇ ಇಲ್ಲ, ಇವರಿಂದ ನಾವು ಪಾಠ ಕಲಿಬೇಕಾದಿಲ್ಲ. ಸೋನಿಯಾ ಗಾಂಧಿ ಅವ್ರ ಬಗ್ಗೆ ದೂರು ಕೊಟ್ಟಿರ್ತಕ್ಕಂಥದ್ದು ಇವರು ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವ್ರು ಹೇಳ್ತಾ ಇದ್ದಿದ್ದು, ಕಾಂಗ್ರೆಸ್ ಕಚೇರಿಯಲ್ಲಿ ನಾನು ಸುಮಾರು 30 ವರ್ಷ ಇದ್ದವನು, ಪ್ರತಿ ಸಭೆ ಸಮಾರಂಭದಲ್ಲಿ ನಾವು ಒಂದೇ ಮಾತರಂ ಹಾಡು ಹೇಳ್ತೀವಿ. ಸುಷ್ಮಾ ಸ್ವರಾಜ್ ಅವರ ಮಗಳು ನ್ಯಾಷನಲ್ ಆ್ಯಂಥಮ್ ಮಧ್ಯದಲ್ಲೇ ಹೋಗ್ಬಿಟ್ರಲ್ಲ, ಅದಕ್ಕೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು? ಇವ್ರ ಹತ್ರ ನಮಗೆ ದೇಶಭಕ್ತಿ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಪ್ಪ. ಯಾರು ದೇಶಕ್ಕೆ ಹೋರಾಟ ಮಾಡಿಲ್ಲ, ಯಾವ ಸಂಸ್ಥೆಗಳು ನಮ್ಮ ಬಾವುಟ 52 ವರ್ಷ ಹಾರಿಸೇ ಇಲ್ಲ, ಅವರಿಂದ ನಮಗೆ ಕಲಿಯೋದು ಏನೂ ಇಲ್ಲ. ಫಸ್ಟು ಅಮಿತ್ ಶಾ ಅವರು ಬಂದು ಪಾರ್ಲಿಮೆಂಟಲ್ಲಿ ಉತ್ತರನೇ ಕೊಡೋಕೆ ರೆಡಿ ಇಲ್ಲ. ಅವ್ರು ಕೆಲಸ ಮಾಡೋಕ್ಕೆ ಹೇಳಿ. ಫಸ್ಟ್ ಅಟೆನ್ಷನ್ ಡೈವರ್ಷನ್ಗೆ ಅಷ್ಟೇ ಇದು ಮಾಡ್ತಾ ಇರೋದೇ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂಥ ಸಬ್ಸ್ಟೆನ್ಸ್ ಇಲ್ಲ ಅವ್ರ ಹತ್ರ. ಕುಮಾರಸ್ವಾಮಿ ಅವರ ಟೀಕೆ ಸ್ವಲ್ಪ ಕಟುವಾಯಿತು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸೋನಿಯಾ ಗಾಂಧಿ ಅವರಿಂದ ನೀವೇನು ಬಯಸೋದಕ್ಕಾಗತ್ತೆ, ಅವರೇ ನಮ್ಮ ದೇಶದವರ, ಮದುವೆಯಾಗಿ ಬಂದವರು, ಅವರಲ್ಲಿ ಹರಿತಾ ಇರುವುದು ಇಟಲಿ ರಕ್ತನೇ ಅಲ್ವಾ ಅಂದರು. ಕೇಳಿಸ್ಕೊಳ್ಳಿ. ನಮ್ಮನ್ನ ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಗೌರವಿಸಬೇಕು ಅಂತಕ್ಕಂಥದ್ದೇನಿದೆ. ಅದಕ್ಕೆ ಈಗಾಗಲೇ ಪಾರ್ಲಿಮೆಂಟ್ನಲ್ಲೂ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ, ಒಂದೇ ಮಾತರಂನ ರಾಷ್ಟ್ರಗೀತೆಯಾಗಿ ಗೌರವ ಸಲ್ಲಿಸಬೇಕು ಅಂತ ಹೇಳಿ. ಅದನ್ನು ಗೌರವಿಸಬೇಕಾದಂಥದ್ದು ಎಲ್ಲ ಪಕ್ಷಗಳ ಕರ್ತವ್ಯ. ಈಗ ಸೋನಿಯಾ ಗಾಂಧಿಯಿಂದ ನೀವೇನು ಬಯಸಕ್ಕೆ ಸಾಧ್ಯ? ಸೋನಿಯಾ ಗಾಂಧಿ ಅವರೇನು ನಮ್ಮ ರಾಷ್ಟ್ರದವರ? ಅವರೇನೋ ಹಿಂದೆ ಮದುವೆ ಆದರೂ ಬಂದರು, ಆದರೆ ಅವ್ರ ರಕ್ತ ಹರಿತಿರೋದೆಲ್ಲ ಹೆಚ್ಚು ಕಡಿಮೆ ಇಟಲಿ ರಕ್ತವೇ ಅಲ್ವಾ? ಅದರಿಂದ ಒಂದೇ ಮಾತರಂ ಬಗ್ಗೆ ಅಲ್ಲಿ ಮೊನ್ನೆ ನಡೆದಂಥ ಕಾಂಗ್ರೆಸ್ನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆ ಸನ್ನೆ ಪನ್ನೆಗಳು ಏನೇನು ನಡೆದವೆ, ಅದಕ್ಕೆ ನಾವು ಕುರ್ಚಿ ಹಾಕ್ಲಿಕ್ಕೆ ನಾವು ಸನ್ನೆ ಮಾಡಿದ್ದು ಅಂತಕ್ಕಂಥ ಕಾರಣಗಳು ಕೊಡ್ತಾ ಇದ್ದಾರೆ. ಇದು ಸತ್ಯಾಸತ್ಯತೆ ಜನ ನೋಡ್ತಾರೆ. ಈಗ ಅಷ್ಟು ಸುಲಭ ಅಲ್ಲ, ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.